ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದಲ್ಲಿ 3 ಅಂಕಕ್ಕೆ ಕೇಳುವ ತ್ರಿಕೋನಮಿತಿಯ ಲೆಕ್ಕಗಳನ್ನು ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. 3 ಅಂಕಕ್ಕೆ ಈ ಒಂದು ರೀತಿಯ ಪ್ರಶ್ನೆಗಳನ್ನು ತ್ರಿಕೋನಮಿತಿಯಿಂದ ಕೇಳ್ತಾರೆ. ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳನ್ನು 4 ಅಥವಾ 5 ಅಂಕಕ್ಕೆ ಕೇಳ್ತಾರೆ. ಸೊ ಆ ವಿಡಿಯೋವನ್ನು ಸಹ ಮಾಡಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಥವಾ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಸೊ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋನ ಮಕ್ಕಳ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾವ ರೀತಿ ಲೆಕ್ಕವನ್ನು ಸುಲಭವಾಗಿ ಬಿಡಿಸೋದು ಅಂತ ಹೇಳಿ. ಫಸ್ಟ್ ಕ್ವಶನ್, square root of 1 plus sin theta by 1 minus sin theta plus square root of 1 minus sin theta divided by 1 plus sin theta is equal to 2 secant theta ಎಂದು ಸಾಧಿಸಿ. ಸೊ ಇಲ್ಲಿ ನೀವು ಫಸ್ಟ್ ಮಕ್ಕಳ LHS ಮತ್ತು RHS ಅಂತ ಮಾಡ್ಕೊಳ್ಳಿ. ಫಸ್ಟ್ ನೀವು LHS ಅನ್ನು ಪ್ರೂವ್ ಮಾಡ್ತಾ ಬಂದರೆ RHS ನಿಮಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. ಹಾಗಾಗಿ ಫಸ್ಟ್ LHS ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊ ಒಂದು ಈ ಲೆಕ್ಕವನ್ನು ಗಮನಿಸಿ ಮಕ್ಕಳ, ಇಲ್ಲೂ ಸಹ ಸ್ಕ್ವೇರ್ ರೂಟೇ ಇದೆ, ಇಲ್ಲೂ ಸಹ ವರ್ಗಮೂಲ, ಎರಡೂ ವರ್ಗಮೂಲನೇ ಆಗಿರೋದ್ರಿಂದ ನಾವು ಸುಲಭವಾಗಿ ಒಟ್ಟಿಗೆನೆ ಬರ್ಕೊಂಡು ಲಸಹವನ್ನು ನಾವು ತಗೊಳ್ಬೋದು. ಹಾಗಾಗಿ ನಾನಿಲ್ಲಿ ಲಸಹವನ್ನು ತೆಗೆದುಕೊಂಡು 1 minus sin theta 1 plus sin theta ಲಾಸಹ ಅದೇ ಆಗುತ್ತೆ. ಹಾಗಾಗಿ ಛೇದದಲ್ಲಿ ನಾನು 1 minus sin theta into 1 plus sin theta ತಗೊಂಡಿದ್ದೀನಿ. ಸೊ ಇಲ್ಲಿ 1 minus sin theta 1 minus sin theta ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 1 plus sin theta. ಹಾಗಾಗಿ ಅಂಶದಲ್ಲಿ ಏನಿದೆ ಅದರ ಜೊತೆಗೆ 1 plus sin theta ಅಂತ ಬರ್ಕೊಳ್ತೀರಾ. ಪ್ಲಸ್ ಇಲ್ಲೂ ಸಹ ಒಂದು ವರ್ಗಮೂಲ ಇರೋದ್ರಿಂದ ಸೊ ಇಲ್ಲೂ ಸೇಮ್ ಅದೇ LCM ಇರುತ್ತದೆ. ಹಾಗಾಗಿ 1 plus sin theta into 1 minus sin theta. ಸೊ ಇಲ್ಲಿ ಛೇದ 1 plus sin theta ಇರೋದ್ರಿಂದ 1 plus sin theta 1 plus sin theta ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು 1 minus sin theta into 1 minus sin theta. ಹಾಗಾಗಿ ಇಲ್ಲೂ ಸಹ 1 plus sin theta ಇದೆ, ಇಲ್ಲೂ ಸಹ 1 plus sin theta ಇದೆ. ಸೊ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 plus sin theta ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಇದು ನೋಡಿ ಯಾವ ಫಾರ್ಮಲ್ ಇದೆ, a minus b into a plus b is equal to a square minus b square. ಹಾಗಾಗಿ 1 minus sin square theta plus square root of 1 minus sin theta ಹೋಲ್ ಸ್ಕ್ವೇರ್ ಬೈ 1 minus sin square theta. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮಕ್ಕಳ, 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಇಟ್ ವಿಲ್ ಬಿಕಮ್ ಕಾಸ್ ಸ್ಕ್ವೇರ್ ತೀಟಾ. ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲೇಸಲ್ಲಿ ನಾವೇನನ್ನ ಬರೆಯೋಣ, ಕಾಸ್ ಸ್ಕ್ವೇರ್ ತೀಟಾ ಅಂತ. ಸೊ ಎರಡೂ ಕಡೆನೂ ಕಾಸ್ ಸ್ಕ್ವೇರ್ ತೀಟಾ ಮಾಡ್ಕೊಳ್ಳಿ. ಸೊ ಇಲ್ಲೂ ವರ್ಗಮೂಲ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ. ಹಾಗಾಗಿ ಸ್ಕ್ವೇರ್ ರೂಟ್ ಆ್ಯಂಡ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಈ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಉಳಿಯುವಂಥದ್ದು 1 ಪ್ಲಸ್ ಸೈನ್ ತೀಟಾ divided by cos theta plus 1 minus sin theta divided by cos theta ಆಯಿತು. ಹಾಗಾಗಿ ಇಲ್ಲೂ ಸಹ ಛೇದದಲ್ಲಿ cos thetaನೇ ಇದೆ, ಇಲ್ಲೂ ಛೇದದಲ್ಲಿ cos thetaನೇ ಇದೆ. ಹಾಗಾಗಿ ನಾವು ಛೇದ ಸಮನಾಗಿದ್ದಾಗ ಅಂಶವನ್ನು ಕೂಡಿಸ್ಬೋದು. ಹಾಗಾಗಿ 1 plus sin theta plus 1 minus sin theta divided by cos theta ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ +1 -1 ಹಾಗೆ ಉಳ್ಕೊಂಡು +2 ಆಗುತ್ತೆ. ಪ್ಲಸ್ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ 2ನ ಈ ಸೈಡ್ ಬರ್ಕೊಂಡ್ರೆ 1 divided by cos theta is nothing but what children? It will become 2 secant theta. So 2 secant theta is nothing but it is our RHS. ಸೊ ಈ ರೀತಿ ನೀವು ಪ್ರೂವ್ ಮಾಡಬೇಕು. ಸೆಕೆಂಡ್ ಕ್ವಶನ್, 1 plus sin theta by 1 minus sin theta minus 1 minus sin theta divided by 1 plus sin theta is equal to 4 secant theta tan theta ಎಂದು ಸಾಧಿಸಿ. ಸೊ ನಾವು ಮೊದಲಿಗೆ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ, ಕ್ವಶನ್ ಅನ್ನು ಹಾಗೆ ಬರ್ಕೊಳ್ಳಿ. ಸೊ ಇಲ್ಲೂ ಸಹ ನಾವಿಲ್ಲಿ ನೋಡ್ಬೋದು ಮಕ್ಕಳ, ಇಲ್ಲಿ 1 minus sin theta ಇದೆ, ಇಲ್ಲಿ 1 minus sin theta. ಸೊ ನೀವು ಇಲ್ಲಿ ಎರಡು ಮೆಥಡನ್ನು ಬೇಕಾದರೆ ಮಾಡ್ಬೋದು. ನೀವು ಲಸಹವನ್ನು ತೆಗೆದುಕೊಂಡು ಮಾಡೋದಾದ್ರೂ ಸಹ ಮಾಡ್ಬೋದು, ಅಥವಾ ನೀವಿಲ್ಲಿ ಛೇದ ಅಕರ್ಣೀಕರಣಗೊಳಿಸೋದ್ರ ಮೂಲಕ, ಅಂದರೆ 1 plus sin theta divided by 1 minus sin theta, ಇಲ್ಲಿ ಛೇದದಲ್ಲಿ 1 minus sin theta ಇದೆ. ಸೊ ನಾವು ಅಕರ್ಣೀಕರಣಗೊಳಿಸಬೇಕಾದ್ರೆ ಧನ ಚಿಹ್ನೆ ಇದ್ರೆ ಋಣ ಚಿಹ್ನೆ ಮಾಡ್ತೀವಿ, ಋಣ ಚಿಹ್ನೆ ಇದ್ರೆ ಧನ ಚಿಹ್ನೆ ಮಾಡಿ ಅಲ್ಲಿ ಏನು ಟರ್ಮ್ಸ್ ಇದೆಯೋ ಅದನ್ನು ಹಾಗೆ ತಗೊಳ್ತೀವಿ. ಹಾಗಾಗಿ 1 plus sin theta divided by 1 plus sin theta minus 1 minus sin theta divided by 1 plus sin theta. ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಆಪೋಸಿಟ್ ಸೈನ್ 1 minus sin theta divided by 1 minus sin theta ಅಂತೇಳಿ ತಗೊಳ್ತೀವಿ. ಓಕೆನಾ? ಸೊ ಹಾಗಾಗಿ ಏನಾಯ್ತು, ಇಲ್ಲಿ ನೀವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 1 plus sin theta ಹೋಲ್ ಸ್ಕ್ವೇರ್ ಬೈ 1 minus sin square theta. ಯಾಕೆಂದರೆ ಇದು a square minus b square, a plus b into a minus b ಫಾರ್ಮಲ್ ಇರೋದ್ರಿಂದ 1 minus sin square theta minus 1 minus sin ಹೋಲ್ ಸ್ಕ್ವೇರ್ theta divided by sin square theta. ಹಾಗಾಗಿ ಇಲ್ಲಿ ಎರಡೂ ಸಹ ಛೇದ ಸಮನಾಗಿರೋದ್ರಿಂದ
ಅಂಶನ ಕೂಡಿಸ್ಬಿಡೋಣ. ಅಂಶನ ಕೂಡಿಸಿದಾಗ 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಆಯಿತು. ಸೊ ಹಾಗಾಗಿ 1 ಪ್ಲಸ್ ಸೈನ್ ತೀಟಾ ಅಂತ ಹೇಳಿದರೆ ನಮಗೆ 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಸೂತ್ರಕ್ಕೆ ಹಾಕೊಂಡ್ರೆ 1 ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ 2 ಸೈನ್ ತೀಟಾ ಮೈನಸ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ 2 ಸೈನ್ ತೀಟಾ. ಸೊ ಹಾಗಾಗಿ ಇಲ್ಲಿ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇದೆ, ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಇದೆ, ಕ್ಯಾನ್ಸಲ್ ಆಯಿತು. ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಕ್ಯಾನ್ಸಲ್ ಆಯಿತು. ಉಳಿಯುವಂಥದ್ದೇನು 2 ಸೈನ್ ತೀಟಾ ಪ್ಲಸ್ 2 ಸೈನ್ ತೀಟಾ 4 ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಆಯಿತು. ಸೊ ಹಾಗಾಗಿ 4ನ ಈ ಕಡೆ ಬರ್ಕೊಂಡ್ರೆ ಸೈನ್ ತೀಟಾ ಬೈ ಕಾಸ್ ತೀಟಾ ಇಂಟು 1 ಬೈ ಕಾಸ್ ತೀಟಾ ಅಂತ ಬರಿಬೋದು. ಸೊ ಸೈನ್ ತೀಟಾ ಬೈ ಕಾಸ್ ತೀಟಾ ಇಸ್ ನಥಿಂಗ್ ಬಟ್ ಸೀಕೆಂಡ್ ತೀಟಾ, 1 ಬೈ ಕಾಸ್ ತೀಟಾ ಅಂದರೆ ಟ್ಯಾನ್ ತೀಟಾ. ಹಾಗಾಗಿ ನಮ್ಗೆ ಏನನ್ನು ಸಾಧಿಸಬೇಕಾಗಿತ್ತು 4 ಸೀಕೆಂಡ್ ತೀಟಾ ಇಂಟು ಟ್ಯಾನ್ ತೀಟಾ. ಸೊ ಈ ಥರ ನೀವು ಸಾಧಿಸಬಹುದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ತೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ತೀಟಾ ಮೈನಸ್ ಟ್ಯಾನ್ ತೀಟಾ ಎಂದು ಸಾಧಿಸಿ. ಯಾಕೆ ಮೇಡಮ್ ಒಂದೇ ಥರದ ಲೆಕ್ಕಗಳನ್ನೇ ಮಾಡ್ತೀವಿ? ಸೊ ಫಸ್ಟ್ ನಿಮ್ಗೊಂದು 2-3 ಪ್ರಾಕ್ಟೀಸ್ ಆದರೆ ನಂತರ ನಾವು ಬೇರೆ ಬೇರೆ ಲೆಕ್ಕಗಳಿಗೆ ಈಸಿಯಿಂದ ನಾವು ಡಿಫಿಕಲ್ಟಿ ಲೆವೆಲ್ಗೆ ಹೋಗೋಣ. ಹಾಗಾಗಿ ಈಸಿ ಲೆಕ್ಕಗಳನ್ನ ನಿಮಗೆ ಮೊದಲು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಕ್ಕಳ, ಇದು ಅವರಿಗೂ ಏಕೆಂದರೆ ಕ್ಲಾಸಸ್ ಆಗಿ ತುಂಬ ದಿನ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಇನ್ನೂ ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಲೆಕ್ಕನ ಮುಂದುವರ್ಸೋಣ. ಸೊ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ತೀಟಾ. ಸೊ ಹಾಗಾಗಿ ಬರ್ಕೊಂಡು ಛೇದವನ್ನು ಅಕರ್ಣೀಕರಣಗೊಳಿಸ್ಕೊಳ್ಳೋಣ ಮಕ್ಕಳ. ಸೊ ಪ್ಲಸ್ ಇದ್ದರೆ ಏನಾಗುತ್ತೆ, ಮೈನಸ್ ಮಾಡಿಕೊಂಡು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಯಾಕೆಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಬರ್ಕೋಬೋದು. ಹಾಗಾಗಿ ಈ ಸ್ಕ್ವೇರು ಈ ಒಂದು ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 1 ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಹಾಗೆ 1 ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಬರ್ಕೊಂಡ್ರೆ 1 ಬೈ ಕಾಸ್ ತೀಟಾ ಅಂದರೆ ಸೆಕೆಂಡ್ ತೀಟಾ ಆಯಿತು, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ. ಹಾಗಾಗಿ ಸೆಕೆಂಡ್ ತೀಟಾ ಮೈನಸ್ ಟ್ಯಾನ್ ತೀಟಾ ಆಯಿತು. ಇಟ್ ವಿಲ್ ಬಿಕಮ್ RHS. ನೆಕ್ಸ್ಟ್ ಕ್ವಶನ್, ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 2 ಇಸ್ ಈಕ್ವಲ್ ಟು 2 ಸೆಕೆಂಡ್ ಸ್ಕ್ವೇರ್ ತೀಟಾ ಕೊಸೆಕೆಂಡ್ ಸ್ಕ್ವೇರ್ ತೀಟಾ ಎಂದು ಸಾಧಿಸಿ. ಸೊ ಫಸ್ಟ್ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 2. ಸೊ ಟ್ಯಾನ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ನಿಮಗೆ ತ್ರಿಕೋನಮಿತಿಯ ಟೇಬಲ್ಲು, ಅನುಪಾತ, ಇದೆಲ್ಲ ಸೂತ್ರಗಳೆಲ್ಲ ತಿಳಿದ್ರೆ ಮಾತ್ರ ಮಕ್ಕಳ ತ್ರಿಕೋನಮಿತಿಯ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಅವುಗಳನ್ನ ಅಭ್ಯಾಸ ಮಾಡಬೇಕು ನೀವು. ಸೊ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ಕಾಟ್ ಸ್ಕ್ವೇರ್ ತೀಟಾ ಅಂದರೆ ಕೊಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಪ್ಲಸ್ 2. ಸೊ ಇಲ್ಲಿ ನಮಗೆ ಮೈನಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಇಲ್ಲಿ ಪ್ಲಸ್ 2 ಇದೆ. ಹಾಗಾಗಿ ಮೈನಸ್ 1 ಪ್ಲಸ್ 2 ಇವು ಕ್ಯಾನ್ಸಲ್ ಆಗ್ತವೆ. ಉಳ್ಕೊಳ್ಳೋದು ಸೆಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ ತೀಟಾ ಆಗುತ್ತೆ. ಸೊ ಸೆಕೆಂಡ್ ಸ್ಕ್ವೇರ್ ತೀಟಾ ಅಂದರೆ 1 ಬೈ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಕೊಸೆಕೆಂಟ್ ಅಂದರೆ 1 ಬೈ ಸೈನ್ ಸ್ಕ್ವೇರ್ ತೀಟಾ. ಸೊ ಈಗ ನಾವಿಲ್ಲಿ ಲಸಹವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ವ್ಯಾಲ್ಯೂ 1. ಹಾಗಾಗಿ 1 ಬೈ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಸೊ ದೇರ್ಫೋರ್ 1 ಬೈ ಕಾಸ್ ಸ್ಕ್ವೇರ್ ತೀಟಾ ಇಂಟು 1 ಬೈ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ತೀಟಾ ಇಂಟು cosecant square theta. Sixth question, sin theta by 1 minus cos theta is equal to cosecant theta plus cot theta ಎಂದು ಸಾಧಿಸಿ. ಸೊ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. ಛೇದವನ್ನು ಅಕರ್ಣೀಕರಣಗೊಳಿಸ್ಕೊಳ್ಳೋಣ. sin theta by 1 minus cos theta into 1 plus cos theta divided by 1 plus cos theta. ಸೊ ಇದರ ಜೊತೆಗೆ ಇದನ್ನು ಗುಣಿಸಿದಾಗ sin theta into 1 plus cos theta ಆಗುತ್ತೆ. ಇದು a minus b into a plus b ಫಾರ್ಮಲ್ಲಿ ಇರೋದ್ರಿಂದ 1 minus cos square theta ಆಯಿತು. ಸೊ ಹಾಗಾಗಿ sin theta into 1 plus cos theta 1 minus sin square theta ಅಂದರೆ sin square theta ಆಗುತ್ತೆ. ಒಂದು ಸೈನ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಉಳಿಯುವಂಥದ್ದು 1 plus cos theta by sin theta. ಸೊ ಹಾಗಾಗಿ 1 by sin theta plus cos theta divided by sin theta ಅಂತ ಸಪರೇಟ್ ಮಾಡಿ ಬರೆದಾಗ so it will become cosecant theta plus cot theta, that will become RHS. ಸೊ ಈಸಿ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ತುಂಬಾ ಈಸಿ ಇದೆ ಮಕ್ಕಳ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. Next question, tan theta plus sin theta divided by tan theta minus sin theta is equal to secant theta plus 1 divided by secant theta minus 1 ಎಂದು ಸಾಧಿಸಿ. ಸೊ ಫಸ್ಟ್ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. ಸೊ LHS ಬರ್ಕೊಳ್ಳಿ. tan theta plus sin theta divided by tan theta minus sin theta. ಸೊ tan theta ಅಂದರೆ sin theta by cos theta.
ಪ್ಲಸ್ ಸೈನ್ ತೀಟಾ. ಅದನ್ನು ಹಾಗೆ ಇಟ್ಕೊಳ್ಳಿ, ಯಾಕೆಂದರೆ ನಮಗಿಲ್ಲಿ ಲೆಕ್ಕ ಯಾಕೆ ಎರಡನ್ನೂ ನೀವು ಮಾಡ್ಕೊಳ್ಳಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಅದು ಟ್ರಿಕ್ಸ್ ನಾನು ಹೇಳ್ತಿದ್ದು ಎಲ್ಲವನ್ನೂ ಹೀಗೆ ಮಾಡಬೇಕು ಅಂತಲ್ಲ, ನೆಕ್ಸ್ಟ್ ನಿಮಗೆ ಡಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಸೈನ್ ತೀಟಾ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ಸೊ ಈಗ ನೀವು ಲಸಹವನ್ನು ತೆಗೆದುಕೊಂಡ್ರೆ ಕಾಸ್ ತೀಟಾ ಬರುತ್ತೆ. ಸೊ ಹಾಗಾಗಿ ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಸೊ ಇವೆರಡರಲ್ಲಿ ನಿಮಗೆ ಏನು ಕಾಮನ್ ಇದೆ? ಸೈನ್ ತೀಟಾ ಕಾಮನ್ ಇದೆ. ಅದೇ ರೀತಿ ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ? ಸೈನ್ ತೀಟಾ ಕಾಮನ್ ಇದೆ. ಎರಡನ್ನೂ ಹೊರಗಡೆ ತೆಗೆದ್ರೆ ಉಳಿಯೋ ಅಂಥದ್ದು 1 ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ತೀಟಾ. ಈ ಕಾಸ್ ತೀಟಾ ಏನಾಯಿತು? ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಈ ಸೈನ್ ತೀಟಾನು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋ ಅಂಥದ್ದೇನು? 1 ಪ್ಲಸ್ ಕಾಸ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ. ಸೊ ಕಾಸ್ ತೀಟಾನ ನಾನು 1 ಬೈ ಸೆಕೆಂಡ್ ತೀಟಾ ಅಂತ ಹೇಳಿ ಬರಿಬೋದು. ಹಾಗಾಗಿ 1 ಪ್ಲಸ್ ಸೆಕೆಂಡ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ 1 ಬೈ ಸೆಕೆಂಡ್ ತೀಟಾ. ಸೊ ಲಸಹವನ್ನು ತೆಗೆದುಕೊಂಡ್ರೆ ನಿಮಗೆ ಸೆಕೆಂಡ್ ತೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೆಕೆಂಡ್ ತೀಟಾ ಮೈನಸ್ 1 ಬರುತ್ತೆ. ನೆಕ್ಸ್ಟ್ 8th ಕ್ವಶನ್. ಸೈನ್ ತೀಟಾ ಮೈನಸ್ 2 ಸೈನ್ ಕ್ಯೂಬ್ ತೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಎಂದು ಸಾಧಿಸಿ. ಸೊ ಫಸ್ಟ್ LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. ಇವೆರಡರನ್ನ ನೀವು ಗಮನಿಸಿದ್ರೆ ಇಲ್ಲಿ ಸೈನ್ ತೀಟಾ ಏನಿದೆ? ಕಾಮನ್ ಇದೆ. ಸೊ ಸೈನ್ ತೀಟಾನ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು ಎಷ್ಟು? 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಉಳ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲೂ ಸಹ ನೀವು ಕಾಸ್ ಕಾಮನ್ ಇರೋದ್ರಿಂದ ತೆಗೆದ್ರೆ ಒಳಗಡೆ ಉಳಿಯೋದು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಉಳಿತು. ಸೊ ಹಾಗಾಗಿ ಸೈನ್ ಬೈ ಕಾಸ್ ಅಂದ್ರೆ ಏನು ಮಕ್ಕಳ? ಟ್ಯಾನ್ ತೀಟಾ. ಸೊ ಟ್ಯಾನ್ ತೀಟಾ ಹೋಲ್ ಬ್ರಾಕೆಟ್ ಹಾಕಿದ್ಮೇಲೆ ಸೊ 1 ಅಂದರೆ ನಮಗೆ ಗೊತ್ತು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಬರೀಬೋದು, ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೊ 2 ಸೈನ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಆಯಿತು. ಈಗ ನಿಮಗೆ ಇಲ್ಲಿ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಇದೆ, ಇಲ್ಲಿ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ. ಸೊ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಅದೇ ರೀತಿ ಇಲ್ಲೂ ಸಹ ಉಳಿಯೋದು ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಹಾಗಾಗಿ ಇವೆರಡು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟ್ಯಾನ್ ತೀಟಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್. 1 plus cot theta minus cosecant theta into 1 plus tan theta plus secant theta is equal to 2 ಎಂದು ಸಾಧಿಸಿ. ಸೊ ಫಸ್ಟಿಗೆ ನಾವು LHS ಅನ್ನು ಬರ್ಕೊಳ್ಳೋಣ ಮಕ್ಕಳ. 1 plus cot theta minus secant theta into 1 plus tan theta plus secant theta. ಸೊ 1 ಅನ್ನು ಹಾಗೆ ಬರ್ಕೊಳ್ಳಿ. ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಬೈ ಸೈನ್ ಆಗುತ್ತೆ, ಮೈನಸ್ ಕೊಸಿಕೆಂಟ್ ಅಂದರೆ 1 ಬೈ ಸೈನ್ ಆಗುತ್ತೆ. ಹಾಗಾಗಿ ಎಲ್ಲವನ್ನ ಅದರ ಅನುಪಾತಕ್ಕೆ ಬರ್ಕೊಳ್ಳೋಣ. ಸೊ 1 ಪ್ಲಸ್ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಸೈನ್ ಬೈ ಕಾಸ್. ಸೊ ಹಾಗಾಗಿ ಸೈನ್ ತೀಟಾ ಬೈ ಕಾಸ್ ತೀಟಾ ಪ್ಲಸ್ ಸಿಕೆಂಟ್ ಅಂದರೆ 1 ಬೈ ಕಾಸ್ ತೀಟಾ. ಸೊ ಇಲ್ಲಿ ನಮಗೆ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಇಲ್ಲಿ ಛೇದ ಏನಾಗಿದೆ? ಸಮನಾಗಿದೆ. ಹಾಗಾಗಿ ಇದ್ರದ್ದು ಇಲ್ಲಿ 1 ಇರೋದ್ರಿಂದ ಇಲ್ಲಿ ನಾವೇನು ಮಾಡಬೇಕು? ಲಸಹವನ್ನು ತೆಗೆದುಕೋಬೇಕು. ಸೇಮ್ ಇಲ್ಲೂ ಹಾಗೆ ಮಾಡಬೇಕು. ಸೊ ಲಸಹ ಸೈನ್ ತೀಟಾ ಆಗಿರೋದ್ರಿಂದ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಮೈನಸ್ 1 ಆಯಿತು. ಇಲ್ಲಿ ಲಸಹ ಕಾಸ್ ತೀಟಾ ಆಗಿದೆ. ಹಾಗಾಗಿ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ತೀಟಾ ಆಯಿತು. ಓಕೆನಾ? ಸೊ ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಏನಾಗುತ್ತೆ? ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಮೈನಸ್ 1 ಇಂಟು ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೊ ಹಾಗಾಗಿ ಇದನ್ನು ನಿಮಗೆ ಅಬ್ಸರ್ವ್ ಮಾಡಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ. ಹಾಗಾಗಿ ಏನಾಗುತ್ತೆ? ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಹಾಗಾಗಿ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೊ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2 ಸೈನ್ ತೀಟಾ ಕಾಸ್ ತೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. 1 ಪ್ಲಸ್ 2 ಸೈನ್ ತೀಟಾ ಕಾಸ್ ತೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ ತೀಟಾ. ಸೊ ಹಾಗಾಗಿ ಇಲ್ಲಿ ಮೈನಸ್ 1 ಇದೆ, ಇಲ್ಲಿ ಪ್ಲಸ್ 1 ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 2 ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೊ ದೇರ್ಫೋರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2 sin theta cos theta minus 1 divided by sin theta into cos theta is equal to 2 ಆಗುತ್ತೆ. ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮಕ್ಕಳ ನಿಮಗೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.